ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಈ ಒಂದು ಸಬ್ಜೆಕ್ಟಿನ ಮೊದಲನೇ ಮಾಡೆಲ್ ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀವಿ. ಸೊ ಈ ಮಾಡೆಲ್ ಕ್ವೆಶನ್ ಪೇಪರ್ ಸೇಮ್ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ಪ್ಯಾಟರ್ನ್ ಏನಿಯೋ ಅದೇ ಥರನೇ ಇರುತ್ತದೆ. ಮೊದಲನೇದು ಪಾರ್ಟ್ ಎ ಅಲ್ಲಿ ಏನಾಗಿರುತ್ತೆ, MCQ ಕ್ವೆಶನ್ಸ್ ಇರುತ್ತೆ. ಸೊ ಮೊದಲನೇ ಕ್ವೆಶನ್ ಈ ರೀತಿ ಇದೆ: when each atom in the crystal structure is replaced by a point, then it is known as crystal lattice. So crystal lattice ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇ ಕ್ವೆಶನ್: in FCC the unit cell shares the atoms with the neighbor unit cells. So FCC unit cells neighbor atoms ಜೊತೆ ಶೇರ್ ಮಾಡಿದಾಗ ಅದರ ಒಂದು ಯೂನಿಟ್ ಸೆಲ್ ಎಷ್ಟಿರುತ್ತೆ, 12 ಇರುತ್ತೆ. ಮೂರನೇ ಕ್ವೆಶನ್: ಫಾರ್ ಸ್ಟೀಲ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಎನ್ಹ್ಯಾನ್ಸ್ಡ್, ಅಂದರೆ ಇಂಪ್ರೂವ್ ಆಗುವಂಥದ್ದು ಅನಿಲಿಂಗ್ ಮಾಡಿದಾಗ. ಸೊ ದಟ್ ಡಕ್ಟಿಲಿಟಿ. ನೆಕ್ಸ್ಟ್ ನಾಲ್ಕನೇ ಕ್ವೆಶನ್: ಇನ್ ನಾರ್ಮಲೈಸಿಂಗ್ ಕೂಲಿಂಗ್ ಇಸ್ ಡನ್ ಇನ್ ದ ಫಾಲೋಯಿಂಗ್ ಮೀಡಿಯಮ್. ಸೊ ನಾರ್ಮಲೈಸಿಂಗ್ ಅಂತಂದಾಗ ಏನಾಯಿತು, ಸೊ ಇಲ್ಲಿ ನಾವು ಮೆಟೀರಿಯಲ್ನ ಹೀಟ್ ಮಾಡಿ ಕೂಲ್ ಮಾಡ್ತೀವಿ. ಹೇಗೆ ಕೂಲ್ ಮಾಡ್ತೀವಿ? ಏರಲ್ಲಿ ಕೂಲ್ ಮಾಡ್ತೀವಿ. ನೆಕ್ಸ್ಟ್ ಸೈನೈಡಿಂಗ್ ಈಸ್ ಯೂಶಲಿ ಡನ್. ಸೊ ಸೈನೈಡಿಂಗ್ ಅನ್ನೋದು ಒಂದು ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸಲ್ಲಿ ಮಾಡ್ತೀವಿ. ಸೊ ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂದಾಗ ಪ್ಲೈನ್ ಕಾರ್ಬನ್ ಸ್ಟೀಲ್ ಟು ಇಂಪ್ರೂವ್ ಇಟ್ಸ್ ಪ್ರಾಪರ್ಟೀಸ್. ನೆಕ್ಸ್ಟ್ ವಿಚ್ ಟೈಪ್ ಆಫ್ ಕರೋಷನ್ ಅಕರ್ಸ್ ವೆನ್ ಟು ಡಿಸ್ಸಿಮಿಲರ್ ಮೆಟಲ್ಸ್. ಸೊ ಎರಡು ಬೇರೆ ಥರ ಮೆಟಲ್ಸ್ ಇದ್ದಾಗ ಆರ್ ಇನ್ ಎಲೆಕ್ಟ್ರಿಕಲಿ ಕಾಂಟ್ಯಾಕ್ಟ್ ವಿತ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರೋಲೈಟ್. ಸೊ ಆ ಒಂದು ಕರೋಷನ್ ಏನಂತ ಕರಿತೀವಿ? ಗ್ಯಾಲ್ವನಿಕ್ ಕರೋಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕಾಮನ್ ಎಕ್ಸಾಂಪಲ್ ಆಫ್ ನ್ಯಾಚುರಲ್ ಬಯೋ ಮೆಟೀರಿಯಲ್. ಸೊ ನ್ಯಾಚುರಲ್ ಆಗಿ ಸಿಗುವಂಥ ಬಯೋ ಮೆಟೀರಿಯಲ್ ಇಸ್ ಕೊಲಾಜನ್. ನೆಕ್ಸ್ಟ್ 8th one: ಮೆಟೀರಿಯಲ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಫಿಲಮೆಂಟ್ ಇನ್ FDM ಟೆಕ್ನಾಲಜಿ. ಸೊ FDM ಅನ್ನೋದು ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ, ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ. ಅದರಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ ಯಾವುದು? ABS ಪ್ಲಾಸ್ಟಿಕ್. 9ನೇದು: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕ್ಯಾಸ್ಟಿಂಗ್ ಡಿಫೆಕ್ಟ್. ಸೊ ಕ್ಯಾಸ್ಟಿಂಗ್ ಮಾಡುವಾಗ ಕಾಮನ್ಲಿ ಡಿಫೆಕ್ಟ್ಸ್ ಇದ್ದೇ ಇರುತ್ತದೆ. ವಿಚ್ ಈಸ್ ದ ಕಾಮನ್ ಕ್ಯಾಸ್ಟಿಂಗ್ ಡಿಫೆಕ್ಟ್ ಈಸ್ ಶ್ರಿಂಕೇಜ್ ಕ್ಯಾವಿಟಿ. ಸೊ ಶ್ರಿಂಕೇಜ್ ಆಗೋ ಮೆಟೀರಿಯಲ್ ಸಡನ್ನಾಗಿ ಕೂಲ್ ಮಾಡಿದಾಗ ಶ್ರಿಂಕೇಜ್ ಆಗುತ್ತೆ. ಸೊ ಶ್ರಿಂಕೇಜ್ ಆಗೋದು ಇಟ್ ಈಸ್ ದ ಕಾಮನ್ ಡಿಫೆಕ್ಟ್. 10ನೇ ಪ್ರಶ್ನೆ: ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ ಫಾರ್ಮಿಂಗ್ ಇಸ್ ದ ಬೆಸ್ಟ್ ಸೂಟಬಲ್ ಫಾರ್ ಮೇಕಿಂಗ್ ವಯರ್ಸ್. ಸೊ ವಯರ್ ಆಕಾರದಲ್ಲಿ ತೆಗಿತಾ ಇದ್ದೀವಿ ಮೆಟಲ್ ಅಂತಂದಾಗ ಅದನ್ನು ನಾವೇನಂತ ಕರಿತೀವಿ? ಡ್ರಾಯಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಕೆನಾಟ್ ಬಿ ಮೇಡ್ ಬೈ ರೋಲಿಂಗ್. ಸೊ ರೋಲಿಂಗ್ ಮಾಡಿಕೊಂಡು ಯಾವ ಆರ್ಟಿಕಲ್ಸ್ ಅನ್ನು ತಯಾರಿಸಲಿಕ್ಕೆ ಆಗುವುದಿಲ್ಲ. ದಟ್ ಈಸ್ ಕಾಲ್ಡ್ ಹೆಲ್ಮೆಟ್ಸ್. 12ನೇದು: ವಿಚ್ ಟೂಲ್ ಈಸ್ ಯೂಸ್ ಟು ಹೋಲ್ಡ್ ದ ಸಪೋರ್ಟ್ ದ ಶೀಟ್ ಮೆಟಲ್ ಡ್ಯೂರಿಂಗ್ ದ ಪಂಚಿಂಗ್ ಆರ್ ಬ್ಲ್ಯಾಂಕಿಂಗ್. ಸೊ ವಿಚ್ ಈಸ್ ಅ ಟೂಲ್ ಯೂಸ್ಡ್ ಅಂತ ಹೇಳ್ತಾ ಇದ್ದಾರೆ. ಯಾವ ಟೂಲ್ನ ಯೂಸ್ ಮಾಡ್ಕೊಂಡು ನಾವು ಪಂಚ್ ಅಥವಾ ಬ್ಲ್ಯಾಂಕಿಂಗ್ ಮಾಡ್ತೀವಿ ಶೀಟ್ ಮೆಟಲಲ್ಲಿ? ದಟ್ ಈಸ್ ಕಾಲ್ಡ್ ಡೈ. 13ನೇದು: ಹೈಡ್ರಾಲಿಕ್ ಪ್ರೆಸ್ ವರ್ಕ್ಸ್ ಬೇಸ್ಡ್ ಆನ್. ಹೈಡ್ರಾಲಿಕ್ ಪ್ರೆಸ್ ಯಾವ ಒಂದು ಕಾನ್ಸೆಪ್ಟ್ ಮೇಲೆ, ವರ್ಕಿಂಗ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ದಟ್ ಈಸ್ ಕಾಲ್ಡ್ ಪ್ಯಾಸ್ಕಲ್ ಲಾ ಆಫ್ ದಿ ಫ್ಲೂಯಿಡ್. ನೆಕ್ಸ್ಟ್ 14ನೇ ಪ್ರಶ್ನೆ: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಕಟ್ಟಿಂಗ್ ಟೂಲ್. ಸೊ ಅವ್ರು ಹೇಳ್ತಾ ಇದ್ದಾರೆ ದಿಸ್ ಇಸ್ ನಾಟ್ ಎ ಟೈಪ್ ಆಫ್ ಕಟ್ಟಿಂಗ್ ಟೂಲ್. ಸೊ ವೆಲ್ಡಿಂಗ್ ಟಾರ್ಚ್ ಈಸ್ ನಾಟ್ ಎ ಟೈಪ್ ಆಫ್ ಕಟ್ಟಿಂಗ್ ಟೂಲ್. ಸಿಂಗಲ್ ಪಾಯಿಂಟ್ ಕಟ್ಟಿಂಗ್ ಟೂಲ್, ಮಲ್ಟಿ ಪಾಯಿಂಟ್ ಕಟ್ಟಿಂಗ್ ಟೂಲ್, ಅಬ್ರೆಸಿವ್ ಕಟ್ಟಿಂಗ್ ಟೂಲ್, ದೀಸ್ ಎಲ್ಲಾನು ಕಟ್ಟಿಂಗ್ ಟೂಲ್ಸ್ಗೆ ಸೇರುತ್ತೆ. ವೆಲ್ಡಿಂಗ್ ಟಾರ್ಚ್ ಈಸ್ ನಾಟ್ ಎ ಕಟ್ಟಿಂಗ್ ಟೂಲ್. 15th one: ಎ ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ ಈಸ್ ಪ್ರಿಫರ್ಡ್ ಫಾರ್. ಸೊ ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ ಏನಕ್ಕೆ ಯೂಸ್ ಮಾಡ್ತೀವಿ? ಸ್ಮಾಲ್ ಹೋಲ್ಸ್ ಅಥವಾ ಪಿಯರ್ ಹೋಲ್ಸ್ಗ ಅಥವಾ ಡ್ರಿಲ್ಲಿಂಗ್ ಹೋಲ್ಸ್ ಇನ್ ದ ಲಾರ್ಜ್ ಆ್ಯಂಡ್ ಹೆವಿ ವರ್ಕ್ ಪೀಸ್, ಹೈ ಸ್ಪೀಡ್ ಡ್ರಿಲ್ಲಿಂಗ್ ಮಿಷಿನ್ ಆರ್ ಮೈಕ್ರೋ ಡ್ರಿಲ್ಲಿಂಗ್ ಮಿಷಿನ್. ಇಲ್ಲಿ ನಾವು ಯೂಸ್ ಮಾಡೋದು ರೇಡಿಯಲ್ ಯೂಸ್ ಮಾಡೋದ್ರಿಂದ ದೊಡ್ಡ ಹೋಲ್ಸ್ ಅಂದರೆ ಲಾರ್ಜ್ ಡ್ರಿಲ್ಲಿಂಗ್ ಹೋಲ್ಸ್ಗೋಸ್ಕರ ನಾವು ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಯುವರ್ 15 marks ಪಾರ್ಟ್ ಎ. ಸೊ ಅದ್ರ ಜೊತೆಗೆ ಅನದರ್ 5 marks ಪಾರ್ಟ್ ಎ ಇರುತ್ತೆ. ದಟ್ ಈಸ್ ಕಾಲ್ಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದ ಗಿವನ್ ಬ್ರ್ಯಾಕೆಟ್. ಸೊ ಇಲ್ಲಿ ಎಲ್ಲ ಆನ್ಸರ್ಸು ಇದೇ ಬ್ರ್ಯಾಕೆಟಲ್ಲೇ
ಇರುತ್ತೆ. ಸೊ ಆನ್ಸರ್ಸ್ನ ಸರ್ಚ್ ಮಾಡಿ ನೀವು ಬರಿಬೋದು. ಸೊ ಇಲ್ಲೊಂದು ಕ್ಲೂ ಏನಪ್ಪ ಅಂತಂದರೆ ಆ ಕ್ವೆಶನ್ನು ಯಾವ ಒಂದು ಟಾಪಿಕ್ಗೆ ರಿಲೇಟ್ ಆಗುತ್ತೆ ಅಂತ ಮ್ಯಾಚ್ ಮಾಡ್ಕೊಂಡು ಹೋದ್ರೂ ಕೂಡ ನಿಮಗೆ ಎಲ್ಲ ಆನ್ಸರ್ಸ್ ಸಿಕ್ಬಿಡುತ್ತೆ. ವೀಕ್ ವೈಸಲ್ಲಿ ನೀವು ಈಸಿಯಾಗಿ ಚೂಸ್ ಮಾಡಿ ಆನ್ಸರ್ಸ್ನ ಹಾಕ್ಬೋದು. ಫಾರ್ ದ ಆರ್ಥೋಪೆಡಿಕ್ ಇಂಪ್ಲಾಂಟ್ಸ್, ಸೊ ಆರ್ಥೋಪೆಡಿಕ್ ಇಂಪ್ಲಾಂಟ್ಸ್ ಪ್ರಾಪರ್ಟಿ ಅಂತ ಕೇಳ್ತಾನೆ. ವಾಟ್ ಈಸ್ ದ ಪ್ರಾಪರ್ಟೀಸ್ ಮೋಸ್ಟ್ ಕ್ರೂಷಿಯಬಲ್ ಫಾರ್ ದ ಬಯೋಮೆಟೀರಿಯಲ್? ದಟ್ ಈಸ್ ಪ್ರಾಪರ್ಟೀಸ್ ಯಾವುದಿದೆ ಇಲ್ಲಿ? ಮೆಕ್ಯಾನಿಕಲ್ ಸ್ಟ್ರೆಂತ್ ಇಸ್ ಅ ಪ್ರಾಪರ್ಟಿ. ಸೊ ಸಿಂಪಲ್ ಆಗಿ ನೀವು ಆನ್ಸರ್ನ ಬರಿಬೋದು. ವಾಟ್ ಈಸ್ ದ ಲಾಸ್ಟ್ ಸ್ಟೆಪ್ ಆಫ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್? ಸೊ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಮಾಡಬೇಕಂದ್ರೆ ಫಸ್ಟ್ ಈಸ್ ಪ್ರೀ ಪ್ರೊಸೆಸಿಂಗ್, ಲಾಸ್ಟ್ ಈಸ್ ಪೋಸ್ಟ್ ಪ್ರೊಸೆಸಿಂಗ್. ಸೊ ಪೋಸ್ಟ್ ಪ್ರೊಸೆಸಿಂಗ್ ಈಸ್ ಯೋರ್ ಆನ್ಸರ್. Dash is the process metal both compressed and shaped by the hammer. So metal hammer ಅಲ್ಲಿ shape ಮಾಡುವಂಥದ್ದು which is a process that is called forging. Fourth one, in mechanical press dash part stores the rotational energy. So ಯಾವ ಒಂದು ಕಾನ್ಸೆಪ್ಟಲ್ಲಿ ನಾವು ಎನರ್ಜಿನ ಸ್ಟೋರ್ ಮಾಡ್ತೀವಿ ದಟ್ ಈಸ್ ಕಾಲ್ಡ್ ಫ್ಲೈವೀಲ್. ಕ್ರಿಯೇಟಿಂಗ್ ದ ಫ್ಲಾಟ್ ಸರ್ಫೇಸ್ ಅಟ್ ದ ಎಂಡ್ ಆಫ್ ದ ವರ್ಕ್ ಪೀಸ್. ಸೊ ವರ್ಕ್ ಪೀಸಲ್ಲಿ ಅಟ್ ದ ಎಂಡಲ್ಲಿ ಫ್ಲಾಟ್ ಸರ್ಫೇಸ್ನ ಕ್ರಿಯೇಟ್ ಮಾಡುವಂಥದ್ದು ಯಾವುದು? ಫೇಸಿಂಗ್. ಇದನ್ನು ನಾವು ಲೇತ್ ಮಿಷಿನ್ ಆಪರೇಷನಲ್ಲಿ ಮಾಡ್ತೀವಿ. ಸೊ ದಿಸ್ ಈಸ್ ಯುವರ್ ಪಾರ್ಟ್ ಎ. ಸೊ ಪಾರ್ಟ್ ಎ is totally for 20 marks. So already MCQ 15 marks, fill in the blanks 5 marks, totally 20 marks.